ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ಸ್ ಟು ವಸು ಸ್ಟಾರ್ಸ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಗೋಲ್ಡ್ ಸೇವಿಂಗ್ ಬಗ್ಗೆ ನಾನು ಕೆಲವೊಂದು ಅಭಿಪ್ರಾಯಗಳನ್ನ ಹೇಳ್ಕೋಬೇಕು ಅನಿಸ್ತಾ ಇದೆ. ನೋಡಿ, ಹನಿ ಹನಿ ಗುಡಿದ್ರೆ ಹಳ್ಳ ಅಂತಾರೆ. ಆ ಥರ ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣದಾಗಿ ನಾವು ಸೇವ್ ಮಾಡೋ ಒಂದೊಂದು ಗೋಲ್ಡು ತುಂಬ ವ್ಯಾಲ್ಯೂಯಬಲ್ ಆಗಿರುತ್ತೆ. ನಾಳೆ ದಿವಸ ನಮಗೆ ಕಷ್ಟ ಅಂತ ಬಂದಾಗ ಬಂಧುಗಳು ಇಲ್ಲ ಫ್ರೆಂಡ್ಸ್ಗಳು ಹೆಲ್ಪ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಗೋಲ್ಡ್ ಅನ್ನೋದು ನಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನಾನು ಕಷ್ಟಕಾಲದಲ್ಲಿ ಆಲ್ಮೋಸ್ಟ್ ಬೇರೆಯವ್ರ ಹತ್ರ ಹೋಗಿ ದುಡ್ಡು ಅಂತ ನಿಂತ್ಕೊಂಡಿದ್ಕಿಂತ ಈ ಗೋಲ್ಡ್ ಇಟ್ಟೆ ನನ್ನ ಕಷ್ಟಗಳನ್ನ ಪರಿಹಾರ ಮಾಡ್ಕೊಂಡಿದ್ದೀನಿ. ಹಾಗೆ ಹಿರಿಯರು ಹೇಳ್ತಾರಲ್ವಾ, ಮಣ್ಣು ಮೇಲೆ ಮತ್ತು ಹೊನ್ನ ಮೇಲೆ ಹಾಕಿದ್ದು ಯಾವತ್ತೂ ನಮಗೆ ಮೋಸ ಆಗಲ್ಲ. ನಮ್ಮ ಕಷ್ಟಕಾಲದಲ್ಲಿ ನಮಗೆ ಹೆಲ್ಪ್ ಅಂತ ಬರೋದೇ ಅವೇ. ಇವಾಗ ನಮಗೇನೋ ಒಂದು ದೊಡ್ಡ ಕಷ್ಟ ಬಂತು, ನಮ್ಮ ಹತ್ರ ಒಂದು ಸೈಟೋ ಏನೋ ಪರ್ಚೇಸ್ ಮಾಡಿಟ್ಟಿರ್ತೀವಿ, ಅದನ್ನು ಅಡ ಇಟ್ಟು ಇಲ್ಲಾಂದರೆ ಅದನ್ನ ಯಾರನ್ನ ಮಾರಿನೋ ನಮ್ಮ ಕಷ್ಟನ ಬಗೆಹರಿಸ್ಕೋಬೋದು. ಅದೇ ಅಷ್ಟೇ ದೊಡ್ಡ ಮೊತ್ತದ ಅಮೌಂಟ್ನ ನಾವು ಯಾರ ಹತ್ರನ ಕೇಳಬೇಕಂದ್ರೆ ನಮಗೊಂಥರ ಬಡ್ಡಿಗೆ ಹೋಗಿ ನಿಂತ್ಕೋತೀವಿ. ಆ ಬಡ್ಡಿ ಕಟ್ಟೋಕ್ಕಾಗಿ ಇನ್ನೊಂದು ಸ್ವಲ್ಪ ಸಾಲ ಮಾಡ್ತೀವಿ. ಆ ಥರ ಪರಿಸ್ಥಿತಿಗಳಿಂದ ನಮಗೆ ದೂರ ಇರೋಕ್ಕೆ ಈ ಗೋಲ್ಡ್ ಅನ್ನೋದು ನಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನಮ್ಮಿಂದ ಆದಾಗ ನಮಗೆ ಒಂದು 60,000 70,000 ಇದ್ರೇ ಗೋಲ್ಡ್ ತಗೋಬೇಕಂತಲ್ಲ. ಒಂದು 1,000 ರೂಪಾಯಿ ಇದ್ರೂ 1 ಮಿಲಿಗ್ರಾಮ್ ಅಷ್ಟು ನಾವು ಪರ್ಚೇಸ್ ಮಾಡಿಕೋಬೋದು. ಒಂದು 5,000 ಇದ್ದರೆ 1 ಗ್ರಾಮ್ ಗೋಲ್ಡ್ ಪರ್ಚೇಸ್ ಮಾಡಿಕೋಬೋದು. ನಮಗೆ ಗೋಲ್ಡಲ್ಲಿ ಏನು ಇಯರಿಂಗ್ಸೇ ಪರ್ಚೇಸ್ ಮಾಡ್ಕೋಬೇಕು, ಇಲ್ಲ ಚೈನೇ ಪರ್ಚೇಸ್ ಮಾಡ್ಕೋಬೇಕು ಆ ಥರ ಏನಿಲ್ಲ. ನಮ್ಗಂತ್ರ ಇರೋ ಗೋಲ್ಡಲ್ಲಿ ಏನು ಬರುತ್ತೋ ಅದನ್ನು ಪರ್ಚೇಸ್ ಮಾಡ್ಕೊಳ್ಳೋಣ. ಇವತ್ತು ಓನ್ಲಿ ನಾವು ಫಿಸಿಕಲ್ ಗೋಲ್ಡ್ ಮಾತ್ರ ಅಲ್ಲ, ಡಿಜಿಟಲ್ ಗೋಲ್ಡಲ್ಲೂ ನಾವು ಇನ್ವೆಸ್ಟ್ ಮಾಡ್ಬೋದು. ಅದು ನಮಗೆ ಲಾಭದಾಯಕವಾಗಿರುತ್ತೆ. ಸೊ ಇವಾಗ ನಾನು ಆ ಥರ ಕೂಡಿಟ್ಟು ಸೇವ್ ಮಾಡಿರೋ ಹಣದಲ್ಲಿ ಇವತ್ತು ನಾವು ಒಂದು ಪುಟ್ಟು ಓಲೆ ತಗೊಂಡಿದ್ದೀನಿ. ಅದರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ನ ಶೇರ್ ಮಾಡ್ಕೋತಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇವತ್ತು ತಗೊಂಡಿರೋಂಥ ಓಲೆ ಇದು ಕರೆಕ್ಟಾಗಿ 650 ಮಿಲಿಗ್ರಾಮ್ ಇದೆ. ಇದು 22 ಕ್ಯಾರೆಟ್ ಗೋಲ್ಡ್ ಅಲ್ಲ, ಇದು 18 ಕ್ಯಾರೆಟ್ ಗೋಲ್ಡ್. ಇದು ನಾನು ತಗೊಂಡಾಗ ಇದು 1 ಗ್ರಾಮ್ ಗೋಲ್ಡ್ ರೇಟು 4,680 ರೂಪಾಯಿ ಇತ್ತು. ನನಗೆ ಇದು ಲೇಬರ್ ಚಾರ್ಜಸ್ ಎಲ್ಲ ಸೇರಿ ಇದಕ್ಕೆ 3,650 ರೂಪಾಯಿನ ಕೊಟ್ಟು ತಗೊಂಡಿರೋದು. ಇದನ್ನು ನಾನು ಇವಾಗ ಪರ್ಚೇಸ್ ಮಾಡಿ ಆಲ್ರೆಡಿ 1 ವೀಕ್ ಆಯಿತು. ಇದು ಮಕ್ಳಿಗೂ ನಾವು ಹಾಕೋಬೋದು, ಇಲ್ಲ ನಾವು ಯೂಸ್ ಮಾಡ್ಕೋಬೋದು. ಈ ಥರ ಸಣ್ಣ ಸಣ್ಣ ಹಾಕೊಂಡಾಗ ನಮಗೆ ಕಿವಿ ಜೋತೋಗೋ ಇದಿರಲ್ಲ. ನೋಡಿ, ಇದು ತುಂಬ ಗಟ್ಟಿನೂ ಇದೆ. ಇದು ಬೇಗ ಮುರಿದೋಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ನೋಡಿ ಎಷ್ಟು ಗಟ್ಟಿ ಇದೆ. ಮತ್ತು ಇದು ಹಿಂದೆಗಡೆ ನೋಡಿ ಫುಲ್ ಫ್ಲಾಟ್ ಆಗಿರೋದ್ರಿಂದ ನಮಗೆ ಚುಚ್ಚುತ್ತೆ ಅನ್ನೋ ಇದು ಇರಲ್ಲ. ಕೆಲವೊಂದರಲ್ಲಿ ಇದು ಓಪನ್ ಟೈಪ್ ಕೊಟ್ಟಿರ್ತಾರೆ, ಅದು ಹಂಗೆ ಕಿವಿನಲ್ಲಿ ಚುಚ್ಚೋ ಥರ ಇರುತ್ತೆ. ಬಟ್ ಇದು ನೋಡಿ ಎಷ್ಟು ಫ್ಲಾಟ್ ಇದೆ, ಎಷ್ಟು ನೈಸ್ ಇದೆ. ಸೊ ಚಿಕ್ಕ ಮಕ್ಕಳಿಗೆ ಹಾಕೊಂಡಾಗ ನಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ಗಳಾಗಲ್ಲ. ಇವಾಗ ನಾವು ಯಾವುದನ್ನ ಮಕ್ಕಳಿಗೆ ಇದು ನನ್ನ ಮಗು ಕಿವಿ ಚುಚ್ಚೋಕೆ ಅಂತ ನಾನು ತಗೊಂಡ್ಬಂದಿರೋದು. ಇವಾಗ ರಿಂಗ್ ತಗೋತೀನಿ ಅಂದರೆ ಅದು ನನಗೆ 6,000 ಹೇಳಿದ್ರು. ಬಟ್ ನನಗೆ ಅದನ್ನು ಹಾಕೋಬೇಕಂದ್ರೆ ನನಗೆ ಒಂದು 2,000ಕ್ಕೂ ನನಗೆ ರಿಟರ್ನ್ ವ್ಯಾಲ್ಯೂ ಇರಲ್ಲ. ಬಟ್ ಇದು ಹಾಗಲ್ಲ. ಇವಾಗ ನಾನು ಇದನ್ನು 3,500 ಕೊಟ್ಟು ತೊಗೊಂಡಿದ್ದೀನಿ. ನಾಳೆ ದಿವಸ ಗೋಲ್ಡ್ ರೇಟ್ ಜಾಸ್ತಿ ಆದರೂ ಕಮ್ಮಿ ಆದರೂ ನನಗೆ ಹೆಚ್ಚು ಕಮ್ಮಿ ಒಂದು 3,000 ಅಷ್ಟೊಂದು ರಿಟರ್ನ್ ವ್ಯಾಲ್ಯೂ ಇದ್ದೇ ಇರುತ್ತೆ. ಇದಕ್ಕೆ ಅವತ್ತಿನ ಗೋಲ್ಡ್ ರೇಟ್ ಏನಿರುತ್ತೆ 18 ಕ್ಯಾರೆಟ್ಗೆ ಅಷ್ಟೇ ಗೋಲ್ಡ್ ರೇಟ್ಗೆ ರಿಟರ್ನ್ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ನಾವು ಯಾವುದೇ ಶೋರೂಮಲ್ಲಿ ಬೇಕಂದ್ರೂ ಇದನ್ನು ಸೇಲ್ ಮಾಡ್ಕೋಬೋದು. ಇಲ್ಲಾಂದರೆ ಮಾಮೂಲಿ ಇಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಿರ್ತಾವಲ್ಲ, ಜ್ಯುವೆಲರಿ ಶಾಪ್ಗಳು, ಅಲ್ಲಿ ಕೂಡ ನಾವು ಸೇಲ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಇದು ಈ ಥರ ಸಣ್ಣ ಸಣ್ಣದಾಗೆ ನಾವು ಸೇವ್ ಮಾಡ್ಕೋತಾ ಹೋದ್ರೆ ನಮ್ಮ ಜೀವನಕ್ಕೆ ನಾಳೆ ದಿವಸ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸುಮ್ಮನೆ ನಾವು ಆರ್ಟಿಫಿಷಿಯಲ್ ಗೋಲ್ಡಲ್ಲಿ ನಾವು ಅಮೌಂಟ್ಗಳನ್ನ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಸಣ್ಣ ಸಣ್ಣದಕ್ಕೆ ಪರ್ಚೇಸ್ ಮಾಡಿಕೊಳ್ಳೋಣ. ಏನು ಹೆಣ್ಮಕ್ಳು ಇಟ್ಕೊಂಡಿರೋರೇ ಗೋಲ್ಡ್ನ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ, ಗಂಡ್ಮಕ್ಳನ್ನ ಇತ್ತಿರೋರು ಗೋಲ್ಡ್ ಪರ್ಚೇಸ್ ಮಾಡ್ಬೋದು. ಗೋಲ್ಡ್ ಅನ್ನೋದು ಅಲಂಕಾರಿಕ ವಸ್ತು ಅನ್ನೋದಕ್ಕಿಂತ ಒಂದು ಸೇವಿಂಗು, ಇಲ್ಲ ಕಷ್ಟದಲ್ಲಿ ಹೆಲ್ಪ್ ಆಗೋ ಒಂದು ಬಂಧುನ ಅಂದ್ಕೊಂಡು ನಾವು ಅದನ್ನು ಪರ್ಚೇಸ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿ ಯು ನೆಕ್ಸ್ಟ್ ವಿಡಿಯೋ.